ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಮಿನಿ ವ್ಲಾಗ್. ಎಲ್ಲಿ ಅಂದರೆ ಶ್ರೀ ಗುರು ಥಿಯೇಟರ್ ಹಾಸನಲ್ಲಿ. ಸೊ ನಾನು ಇದು ಸೆಕೆಂಡ್ ಟೈಮ್ ಕಾಂತಾರ ಮೂವಿ ನೋಡ್ತಾ ಇರೋದು ನನ್ನ ಸ್ವೀಟೆಸ್ಟ್ ಲೇಡೀಸ್ ಜೊತೆ. ನಾವುಗಳು ಮಾಡ್ತೀವಿ ಅಂದರೆ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಇಲ್ಲಿ ಶಾಪಿಂಗ್, ಟ್ರಿಪ್ಪು ಆ ಥರ ಎಲ್ಲ ಸುತ್ತಾಡ್ತಾ ಇರ್ತೀವಿ. ಬಟ್ ಆದರೆ ನಮ್ಮ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ ಅಂದರೆ ಕೆಲಸ ಆಯಿತು, ಮನೆ ಆಯಿತು, ಆ ಥರ ಇರುತ್ತೆ. ಸೊ ನಾವು ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಶಾಪಿಂಗ್ ಅಥವಾ ಮೂವಿ ಅಥವಾ ಅವರ ಹ್ಯಾಪಿಯಾಗಿ ಇಡೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿದ್ರೆ ಅವರಿಗೂ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನನ್ನ ಫ್ಯಾಮಿಲಿ ಲೇಡೀಸ್ನ ಇವತ್ತು ನಾನು ಮೂವಿ ಕರ್ಕೊಂಡ್ಬಂದಿದ್ದೀನಿ. ಸೊ ತುಂಬ ಖುಷಿ ಪಟ್ಟರು. ಈಗಿನ ಕಾಲದಲ್ಲಿ ಬರುವಂಥ ಮೂವೀಸ್ಗಳು ಮತ್ತು ಈ ಕಾಂತಾರ ಮೂವಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಟೈಮ್ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಜೊತೆ ಒಂದು ಸರ್ತಿ ಹೋಗಿದ್ರು ಕೂಡ ನಾನು ಮತ್ತೆ ಫ್ಯಾಮಿಲಿಗೋಸ್ಕರ ಇನ್ನೊಂದು ಸರ್ತಿ ಬಂದೆ. ಸೊ ತುಂಬ ಚೆನ್ನಾಗಿತ್ತು. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ, ಸೀಟ್ ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟು. ತುಂಬ ಕ್ರೌಡ್ ಇತ್ತು. ಈಗ ಹಾಸನಾಂಬ ಟೆಂಪಲ್ ಓಪನ್ ಇರೋ ಕಾರಣ ದೀಪಾವಳಿ ಟೈಮಲ್ಲಿ ಸೊ ಜಾಸ್ತಿ ಕ್ರೌಡ್ ಇತ್ತು, ಟ್ರಾಫಿಕ್ ಕೂಡ ಇತ್ತು. ಮತ್ತು ಹಾಸನಲ್ಲಿ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಹೋಗಿರೋದ್ರಿಂದ ನಾವು ಈವ್ನಿಂಗ್ 4ಗೆ ಶೋ ಇತ್ತು. ಸೊ ಹಾಗಾಗಿ ನನಗೆ ಲೈಟಿಂಗ್ ತೋರ್ಸೋಕ್ಕಾಗಲಿಲ್ಲ, ಇಲ್ಲಾಂದರೆ ತೋರಿಸ್ತಾ ಇದ್ದೆ. ಸೊ ಮೂವಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಫಲಪುಷ್ಪ ಪ್ರದರ್ಶನ, ಫ್ಲವರ್ ಶೋ 2025 ಹಾಸನಲ್ಲಿ. ಸೊ ಪರ್ ಹೆಡ್ 20 ರೂಪೀಸ್ ಟಿಕೆಟ್ ಇರುತ್ತೆ. ನಾನು 5 ಜನಕ್ಕೂ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ವೆರೈಟೀಸ್ ಆಫ್ ಫ್ಲವರ್ಸ್ ಇಂದ ಡೆಕೋರ್ ಮಾಡಿದ್ದಾರೆ. ತುಂಬ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ವೆಹಿಕಲ್ಸ್ಗಳಿಗೆಲ್ಲ ಡೆಕೋರ್ ಮಾಡಿರೋದು, ಇದೆಲ್ಲ ವೆಹಿಕಲ್ಸ್ ಆಗಿನ ಕಾಲದ್ದು ವೆಹಿಕಲ್ಸ್ ಅನಿಸುತ್ತೆ. ಸೊ ಸ್ಕೂಟರ್ ಆಗಲಿ ಎಲ್ಲದಕ್ಕೂ, ಮತ್ತು ಗಾಡಿ ಟೈರಿಗೆ ಡೆಕೋರೇಷನ್ ಮಾಡಿ ಹಾಕಿರೋದಾಗಲಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ನಿಜವಾಗ್ಲೂ. ಇಲ್ಲಿ ನೋಡ್ತಾ ಇದ್ದಾರೆ ತೋಟಗಾರಿಕೆ ಇಲಾಖೆ ಹಾಸನ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೆನ್ಲಿನೆಸ್ ಆಗಲಿ. ಇಲ್ಲಿ ನೋಡ್ತಾ ಇದ್ದೀರಾ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇಂದ ಡೆಕೋರ್ ಮಾಡಿದ್ದಾರೆ. ಸೊ ಹಾಗೆ ಅಲ್ಲಿ ಎವ್ರಿ ಡೇ ಫಂಕ್ಷನ್ಸ್ ಇರುತ್ತೆ ಅನ್ಸುತ್ತೆ ಈವ್ನಿಂಗ್. ಸೊ ಮಕ್ಕಳೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಒಳಗಡೆ ಬರೀ ಫ್ಲವರ್ ಶೋಸ್ ಮಾತ್ರ ಇಲ್ಲ, ಒಳಗಡೆ ಸ್ಟಾಲ್ಸ್ ಎಲ್ಲ ಇದೆ. ಲೈಕ್ ನಾವೇನಾದ್ರೂ ತಗೋಬೇಕಂತಂದ್ರೆ ತಗೋಬಹುದು, ಮಕ್ಕಳಿಗೆ ಆಟ ಆಡೋದಕ್ಕಾಗ್ಲಿ, ಆಮೇಲೆ ತಿನ್ನೋದಕ್ಕೆ ಸ್ನ್ಯಾಕ್ಸು, ಎವ್ರಿಥಿಂಗ್ ಅಲ್ಲೇ ಇದೆ. ಸೊ ಈ ಟೈಮಲ್ಲಿ ಮಾತ್ರ ಈ ಫ್ಲವರ್ ಶೋ ಇರುತ್ತೆ, ಯಾಕಂದ್ರೆ ಹಾಸನಾಂಬ ಟೆಂಪಲ್ಗೆ ತುಂಬಾ ಭಕ್ತಾದಿಗಳು ಬರೋ ಕಾರಣ. ಸೊ ಈ ಫ್ಲವರ್ ಶೋ ಆಗಲಿ, ಎಕ್ಸಿಬಿಷನ್ ಆಗಲಿ, ಸೊ ಜಾತ್ರಾ ಮಹೋತ್ಸವ ಅಂದ್ರೆ ಇದೆಲ್ಲ ಇರಲೇಬೇಕಲ್ವಾ. ಸೊ ಹಾಗೆ ಮುಂದೆ ಬಂದ್ವಿ. ಮೀನುಗಾರಿಕೆ ಇಲಾಖೆ ಹಾಸನ್ ವತಿಯಿಂದ ಫಿಶಸ್, ವೆರೈಟೀಸ್ ಆಫ್ ಫಿಶಸ್ ಏನು ಅವ್ರ ಹತ್ರ ಸಂಗ್ರಹಣೆ ಮಾಡಿದ್ರು, ಸೊ ಅದನ್ನೆಲ್ಲ ಇಲ್ಲಿ ಶೋಕೇಶ್ ಮಾಡಿದ್ದಾರೆ. ಸೊ ನೆಟ್ ಯಾವ ತರ ನೆಟ್ ಯೂಸ್ ಮಾಡ್ತೀವಿ, ಮತ್ತೆ ಯಾವ ತರ ಫಿಶ್ ಇದೆ, ಮತ್ತೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಏನೇನೋ ಹಾಕಿದ್ರು, ಯಾವ್ದಾವ್ದು ಫಿಶ್ ಇದೆ ಅಲ್ಲಿ ಇದೆಲ್ಲ. ಸೊ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ರೆ ಅಲ್ಲಿ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ. ಈವ್ನಿಂಗ್ ಇಲ್ಲಿ ಫಂಕ್ಷನ್ಸ್ ಎಲ್ಲ ಇರುತ್ತೆ, ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಮತ್ತೆ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ. ನಾನು ಇನ್ನೊಂದು ಏನ್ ಮೇಜರ್ ಥಿಂಗ್ಸ್ ಈ ಫ್ಲವರ್ ಶೋ ಅಲ್ಲಿ ಇದೆ, ಅದನ್ನ ಮಾತ್ರ ಫೋಟೋ ತೆಗೆದು ಒಂದು ವಿಡಿಯೋ ಹಾಕ್ತೀನಿ. ಸೊ ಅದನ್ನ ನೋಡಿ ಅಂತ ಹೇಳ್ತಾ, ನನ್ನ ಫ್ಯಾಮಿಲಿ ಇವತ್ತು ಇದನ್ನೆಲ್ಲ ನೋಡಿ ಖುಷಿ ಆದ್ರು ಅಂತ ನನಗೂ ತುಂಬಾ ಹ್ಯಾಪಿ ಆಯ್ತು. ಈ ಫ್ಲವರ್ ಶೋ ಅಲ್ಲಿ ನನಗೆ ಮೇಜರ್ ಆಗಿ ಇಷ್ಟ ಆಗಿದ್ದು ಈ ಒಂದು ಪರ್ಟಿಕ್ಯುಲರ್ ಡೆಕೋರೇಷನ್. ಸೊ ಹಾಸನ್ಗೆ ಈ ಟೈಮಲ್ಲಿ ಬಂದವರು ಮಿಸ್ ಮಾಡಬೇಡಿ, ಈ ಫ್ಲವರ್ ಶೋ ಆಗಲಿ, ಹಾಸನಾಂಬೆ ದರ್ಶನ ಆಗಲಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.